ನಮಸ್ತೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ನಲ್ಲಿರುವ ಕೆಲವು ಪದಗಳು ಅಲ್ಲಿ ಏನು ಅಂತಂದರೆ ಸೇಮ್ ಸೌಂಡ್ ಇರುತ್ತೆ. ಹೋಮೋಫೋನ್ಸ್ ಅಂದರೆ ಸೇಮ್ ಸೌಂಡ್ಸ್ ಅಂತ, ಬಟ್ ಅರ್ಥಗಳು ಬೇರೆ ಥರ ಇರುತ್ತೆ. ಯಾವ್ಯಾವ ಪದಗಳು ಅಂತ ನೋಡೋಣ. ಮೊದಲನೆಯದು ರೀಡ್, READ, ರೀಡ್ ಅಂತಂದರೆ ಓದುವುದು. REED ರೀಡ್ ಅಂತಂದರೆ ಒಂದು ಹುಲ್ಲು ಜಾತಿಯ ಗಿಡಕ್ಕೆ REED ರೀಡ್ ಅಂತ ಕರೀತಾರೆ. ಹಾಗೆಯೇ ಮಗ್ಗದಲ್ಲಿ ಒಂದು ವಸ್ತುವಿಗೆ ರೀಡ್ ಅಂತ ಕೂಡ ಕರೀತಾರೆ. ಮುಂದಿನ ಶಬ್ದಗಳು ಯಾವುದು ಅಂದರೆ ಸ್ಟೇರ್, STAIR ಸ್ಟೇರ್ ಅಂತಂದರೆ ಮೆಟ್ಲು. STARE ಸ್ಟೇರ್ ಅಂತಂದರೆ ನೋಡುವುದಕ್ಕೆ, ಕಣ್ಣು ಒಂದೇ ಕಡೆ ದೃಷ್ಟಿ ಹಾಯಿಸುವುದಕ್ಕೆ ಸ್ಟೇರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಶಬ್ದ ಬಂದು ರಿಂಗ್, RING ರಿಂಗ್ ಅಂತಂದರೆ ಉಂಗುರ ಆಗುತ್ತೆ. ಹಾಗೂ WRING ರಿಂಗ್ ಅಂತಂದರೆ ಹಿಂಡುವುದಕ್ಕೆ WRING ರಿಂಗ್ ಅಂತ ಹೇಳ್ತೀವಿ. ಗಂಟೆ ಬಾರಿಸುವುದಕ್ಕೆ ರಿಂಗ್ ಅಂತ ಹೇಳ್ತಾರೆ. ಮುಂದಿನ ಪದ BE ಮತ್ತು BEEB ಅಂತಂದರೆ ಜೇನ್ನೊಣ. BEB ಅಂತಂದರೆ ಒಂದು ಸಂದರ್ಭದಲ್ಲಿ ಇರುವುದಕ್ಕೆ ಬಿ ದೇರ್ ಅಂತ ಹೇಳ್ತೀವಲ್ವ, ಅದು. ಮುಂದಿನ ಶಬ್ದ ಐಸ್, ICE ಐಸ್ ಅಂತಂದರೆ ನೀರನ್ನು ತುಂಬ 0 ಡಿಗ್ರಿಗೆ ಮಾಡಿದಾಗ ಆಗುತ್ತಲ್ಲ ಐಸ್ ಗಡ್ಡೆ, ಅದು. EYES ಐಸ್ ಅಂದರೆ ಕಣ್ಣುಗಳು. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.